ಭ್ರಷ್ಟಾಚಾರ ನಡೀಬಾರದು ವರ್ಗಾವಣೆ ಮತ್ತು ನೇಮಕಾತಿಗಳಲ್ಲಿ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ನಾನು ನಿಮ್ಗೆಲ್ಲ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಗೆಲ್ಲ ಕೌನ್ಸಿಲಿಂಗ್ ನಲ್ಲಿ ಮಾಡ್ತಾ ಇರೋದ್ರಿಂದ ನೀವು ದಯಮಾಡಿ ಯಾರ ಬಳಿಗೂ ಹೋಗ್ಬೇಡಿ, ವರ್ಗಾವಣೆ ಮಾಡಿಸ್ಕೊಡಿ ಅಂತೇಳಿ ಯಾರ ಬಳಿಗೂ ಯಾರ ಬಳಿಗೂ ಹೋಗ್ಬೇಡಿ. ಅವರು ನಮ್ಮಲ್ಲಿ ಏಜೆಂಟ್ಗಳು ಹೋಗುದಿಲ್ಲ, ವರ್ಗಾವಣೆ ಏಜೆಂಟ್ಗಳು. ಅವರು ನಮಗೆ ಯಾರ ಹತ್ರ ಇದ್ದಾರೆ ಅವ್ರನ್ನೇ ಹುಡುಕ್ತಾರೆ. ಅವ್ರಿಗೂ ದುಡ್ಡು ಕೊಡಬೇಕು, ಮತ್ತೆ ಅಧಿಕಾರಿಗಳಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಯಾರು ದಯಮಾಡಿ ಇನ್ಮೇಲೆ ಮಾಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಯಾಕೆಂದ್ರೆ ನಾನು 40 ವರ್ಷಕ್ಕೂ ಹೆಚ್ಚು ಕಾಲ ಮಂತ್ರಿಯಾಗಿ, MLA ಆಗಿ, ವಿರೋಧ ಪಕ್ಷದ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಈಗ ಮೊದಲು ಶುರುವಿನಲ್ಲಿ ಇರಲಿಲ್ಲ ಅಷ್ಟೊಂದು, ಈಗ ಹೆಚ್ಚಾಗ್ತಾ ಇದೆ. ನೀವೆಲ್ಲ ಆರೋಗ್ಯ ಇಲಾಖೆಯನ್ನು ಬಯಸಿ ಬಂದಿರತಕ್ಕಂಥದ್ದು ಮಾನವೀಯತೆಯಿಂದ ಕೆಲಸ ಮಾಡಲಿಕ್ಕೋಸ್ಕರ. ಮಾನವೀಯತೆ ಇದೆಯಲ್ಲ, ಇದು ಬಹಳ ಮುಖ್ಯ. ನಿಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಯಾವುದು ಬರಲ್ಲ, ಮಾನವೀಯತೆ ಒಂದೇ. ಭ್ರಷ್ಟಾಚಾರ ನಡೀಬಾರದು ವರ್ಗಾವಣೆ ಮತ್ತು ನೇಮಕಾತಿಗಳಲ್ಲಿ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ನಾನು ನಿಮ್ಗೆಲ್ಲ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಗೆಲ್ಲ ಕೌನ್ಸಿಲಿಂಗ್ ನಲ್ಲಿ ಮಾಡ್ತಾ ಇರೋದ್ರಿಂದ ನೀವು ದಯಮಾಡಿ ಯಾರ ಬಳಿಗೂ ಹೋಗ್ಬೇಡಿ, ವರ್ಗಾವಣೆ ಮಾಡಿಸ್ಕೊಡಿ ಅಂತೇಳಿ ಯಾರ ಬಳಿಗೂ ಯಾರ ಬಳಿಗೂ ಹೋಗ್ಬೇಡಿ. ಅವರು ನಮ್ಮಲ್ಲಿ ಏಜೆಂಟ್ಗಳು ಹೋಗುದಿಲ್ಲ, ವರ್ಗಾವಣೆ ಏಜೆಂಟ್ಗಳು. ಅವರು ನಮಗೆ ಯಾರ ಹತ್ರ ಇದ್ದಾರೆ ಅವ್ರನ್ನೇ ಹುಡುಕ್ತಾರೆ. ಅವ್ರಿಗೂ ದುಡ್ಡು ಕೊಡಬೇಕು, ಮತ್ತೆ ಅಧಿಕಾರಿಗಳಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಯಾರು ದಯಮಾಡಿ ಇನ್ಮೇಲೆ ಮಾಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಯಾಕೆಂದ್ರೆ ನಾನು 40 ವರ್ಷಕ್ಕೂ ಹೆಚ್ಚು ಕಾಲ ಮಂತ್ರಿಯಾಗಿ, MLA ಆಗಿ, ವಿರೋಧ ಪಕ್ಷದ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಈಗ ಮೊದಲು ಶುರುವಿನಲ್ಲಿ ಇರಲಿಲ್ಲ ಅಷ್ಟೊಂದು, ಈಗ ಹೆಚ್ಚಾಗ್ತಾ ಇದೆ. ನೀವೆಲ್ಲ ಆರೋಗ್ಯ ಇಲಾಖೆಯನ್ನು ಬಯಸಿ ಬಂದಿರತಕ್ಕಂಥದ್ದು ಮಾನವೀಯತೆಯಿಂದ ಕೆಲಸ ಮಾಡಲಿಕ್ಕೋಸ್ಕರ. ಮಾನವೀಯತೆ ಇದೆಯಲ್ಲ, ಇದು ಬಹಳ ಮುಖ್ಯ. ನಿಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಯಾವುದು ಬರಲ್ಲ, ಮಾನವೀಯತೆ ಒಂದೇ.